5 ಪೈಸೆ ಅಷ್ಟು ಟ್ರಾಫಿಕ್ ಇಲ್ಲ ನೋಡಿ. ಓಹೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಒನ್ ಆಫ್ ದ ಮಚ್ ಅವೇಟೆಡ್ ಫ್ಲೈಓವರ್ ಓಪನ್ ಆಗಿದೆ ಇವತ್ತು. ಇಷ್ಟು ವರ್ಷ ಇದು ಇಲ್ದಂಗೆ ಇಲ್ಲಿ ಯಾವ ಥರ ಟ್ರಾಫಿಕ್ ಆಗ್ತಿತ್ತು ಅಂತಂದರೆ ಕೇಳಲೇಬೇಡಿ. ಇವಾಗ ನೋಡಿ ಕೆಳಗಡೆ ಎಲ್ಲ ಎಷ್ಟು ಆರಾಮಾಗಿ ಓಡಾಡ್ತೀರಾ. ವಾ ಸೂಪರು, ಒಂದು ಚೂರು ರಶ್ಶೇ ಇಲ್ಲ ಸ್ನೇಹಿತರೆ ಕೆಳಗಡೆಗೆ. ಇಲ್ಲಿ ನೋಡಿ ಯಾವುದೇ ಥರ ಅದ್ದೂರಿ ಓಪನಿಂಗ್ ಆಗಲಿ ಏನೂ ಇಲ್ಲ. ಆರಾಮಾಗಿ ಎಲ್ಲರೂ ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ತಾ ಇದ್ದಾರೆ ನೋಡಿ. PS ಯೂನಿವರ್ಸಿಟಿ ಮುಂದೆ ಇರುವಂಥ ಫ್ಲೈಓವರು ದಿಸ್ ವಾಸ್ ಮಚ್ ರಿಕ್ವೈರ್ಡ್. ಇಲ್ಲಿ ನೋಡಿ, ಇಲ್ಲಂತೂ ಫುಲ್ ಖಾಲಿ ಹೊಡಿತಾ ಇದೆ ಗುರು. ಇವಾಗ ಮುಂಚೆ ಇಲ್ಲಿ ಲೆಫ್ಟ್ ತೊಗೊಬೇಕು ಅಂದ್ರೇ ಒಂದು ಸಾಹಸ, ಇಲ್ಲಿಂದ ಹಿಂಗೆ ಪಾಸ್ ಆಗಬೇಕು ಅಂದ್ರೇ ಒಂದು ಅರ್ಧ ಗಂಟೆ ಅಂತೂ ಮಿನಿಮಮ್ ಕಾಯಬೇಕಾಗಿತ್ತು. ಇವತ್ತಿಗೆ ಈ ಫ್ಲೈಓವರ್ ಓಪನ್ ಆಗಿದ್ದೆ ಭಾಳ ಖುಷಿ ಆಗ್ತಿದೆ. ಅದೆಷ್ಟು ಜನ ಖುಷಿ ಪಡ್ತಿದ್ದಾರೋ ನನಗೂ ಗೊತ್ತಿಲ್ಲ. ನಿಮ್ಗೇನಾರು ಖುಷಿ ಆಯಿತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಖುಷಿ ಆಯಿತು ಅಂತ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಈ ಜಾಗ ಯಾವ ಥರ ಫುಲ್ಲು ರಶ್ ಆಗಿತ್ತು ಅಂತಂದರೆ ಇವತ್ತಿಗೆ ನೀವು ನೋಡ್ಬೋದು 5 ಪೈಸೆ ಅಷ್ಟು ಟ್ರಾಫಿಕ್ ಇಲ್ಲ ನೋಡಿ. ನೋಡಿದ್ರಾ, ಖಾಲಿ ರೋಡು ನೋಡಿ. ಆ ಕಡೆಯಿಂದ ಗಾಡಿಗಳಂತೂ ಬರ್ತಾನೆ ಇಲ್ಲ, ಒಂದೋ ಎರಡೋ ಬರ್ತಿದೆ ಅಷ್ಟೇ. ಎಲ್ಲರೂ ಫ್ಲೈಓವರ್ ಮೇಲೆ ಹತ್ಕೊಂಡು ಝುಯ್ ಅಂತ ಹೋಗ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಸ್ನೇಹಿತರೆ, ಬರೀ ಅಲ್ಲಿಂದ ಇದೇನು ಕಾಣಿಸಿದಿಲ್ಲ, ಅಲ್ಲಿಂದ ಅಲ್ಲಿಗೆ ರೀಚ್ ಆಗೋಕ್ಕೆ ನಿಮಗೆ ಅರ್ಧ ಗಂಟೆ ತೊಗೊತಾ ಇತ್ತು. ಇವತ್ತಿಗೆ ಈ ಒಂದು ಫ್ಲೈಓವರ್ ಆಗಿದ್ದು ಭಾಳನೇ ಒಳ್ಳೆ ಕೆಲಸ ಅಂತಲೇ ಹೇಳ್ತೀನಿ. ಏನಪ್ಪ ಅಂತಂದರೆ ಯಾವುದೇ ರಾಜಕಾರಣಿಗಳು ಆಗಲಿ ಅಥವಾ ಏನೇ ಆಗಲಿ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗಲಿ ಏನೂ ಮಾಡಿಲ್ಲ. ಅದು ಒಂಥರ ಆಶ್ಚರ್ಯ ಆಗ್ತಾಯಿದೆ. ಎಲೆಕ್ಷನ್ಸ್ ಹತ್ರ ಬಂದ್ರೂ ಈ ಥರ ಒಂದು ಗ್ರ್ಯಾಂಡ್ ಓಪನಿಂಗ್ ಏನೂ ಮಾಡಿಲ್ಲ. ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ನಾನು ಮುಂಚೆ ಈ ದಾರಿಯಲ್ಲಿ ಹೋಗಿದ್ದು ನೆನಪಿದೆ ನನಗೆ. ಬೇಕಾದ್ರೆ ವೀಡಿಯೋ ಹಾಕ್ತೀನಿ ನೋಡಿ. ಯಾಕೆಂದರೆ ಅಲ್ಲಿ ಅಷ್ಟು ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ಈ ಕಡೆಯಿಂದ ಇದ್ರ ಮೇಲಿಂದ ಹಿಂಗೆ ಆಫ್ ರೋಡ್ ಮಾಡಿಕೊಂಡು ಪಾಸ್ ಆಗ್ತಾ ಇದ್ದೆ. ಯಾಕಂದರೆ ಇದೊಂದೇ ದಾರಿ ಇದ್ದಿದ್ದು ನಮಗೆ ಬೈಕರ್ಸ್ಗಳಿಗೆ ಈಸಿಯಾಗಿ ಹೋಗೋದಕ್ಕೆ. ಸೊ ಇವಾಗ ನೋಡಿದ್ರೆ ಖಾಲಿ, ಎಲ್ಲ ಖಾಲಿ ನೋಡಿ. ಫ್ಲೈಓವರ್ ಮೇಲಂತೂ ಗಾಡಿಗಳು ಪಾಸ್ ಹಾಕ್ಕೊಂಡು ಹೋಗ್ತಾ ಇದೆ. ವೆಲ್ ಪ್ಲ್ಯಾನ್ಡ್, ಅಮೇಝಿಂಗ್, ಹ್ಯಾಟ್ಸ್ ಆಫ್ ಗಾಯ್ಸ್, ಹ್ಯಾಟ್ಸ್ ಆಫ್. ಇದೇನು ಗುರು, ಅಲ್ಲಿಂದ ಫ್ಲೈಓವರ್ ಮಾಡಿದರೆ ಇಲ್ಲಿ ಬಂದು ಟ್ರಾಫಿಕ್ ಸಿಗಾಕೊಂಡಂಗೆ ಆಯ್ತಲ್ಲ. ಪಾಸನ್ನು ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಮುಂಚೆ ಇಲ್ಲಿ ಈಸಿಯಾಗಿ ಪಾಸ್ ಆಗ್ತಾ ಇದ್ವಿ. ಅಯ್ಯೋ, ನಮ್ಮ ಬೆಂಗಳೂರು ಏನೇ ಪ್ರಯತ್ನ ಪಟ್ರೂ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ. ನೋಡಿ, ಅಲ್ಲಿ ಫ್ಲೈಓವರ್ ರೆಡಿ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಷ್ಟೆಲ್ಲ ಕ್ಯೂನೇ ಇಟ್ಟಿದ್ದಿಲ್ಲ ಇಲ್ಲಿ. ಇವಾಗ ನೆಕ್ಸ್ಟ್ ಇಲ್ಲೊಂದು ಫ್ಲೈಓವರ್ ಮಾಡ್ಬೇಕನ್ಸುತ್ತೆ.